ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪಲ್ಲವಿ ರಾಜ್ಕುಮಾರ್ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಲಾಸ್ಟ್ ವ್ಲಾಗಲ್ಲೇ ನೀವೆಲ್ಲರೂ ನೋಡಿರ್ತೀರಾ, ನಾವು ಫ್ಯಾಮಿಲಿ ಎಲ್ಲರೂ ಇವಾಗ ತಾಜ್ ಮಹಲ್ಗೆ ಬಂದಿದ್ದೀವಿ. ತಾಜ್ ಮಹಲ್ನ ಪೂರ್ತಿ ಸುತ್ತಾಡಿ ನೋಡಬೇಕು. ನಮಗೆ ಒಂದು ಡೇ ಪೂರ್ತಿ ಆಯಿತು. ಸುಮಾರು ಒಂದು 12 ಗಂಟೆ ಹೋದ್ವಿ ತಾಜ್ ಮಹಲ್ಗೆ. ಸಂಜೆ 5 ಗಂಟೆವರೆಗೂ ಅಲ್ಲೇ ಫುಲ್ಲು ಸುತ್ತಾಡಿದ್ದೀವಿ, ಫೋಟೋಸ್ ತೊಗೊಂಡಿದ್ದೀವಿ, ವೀಡಿಯೋಸ್ ಎಲ್ಲ ತೊಗೊಂಡಿದ್ದೀವಿ. ಹಾಗೆ ತಾಜ್ ಮಹಲ್ ಬಗ್ಗೆ ಎಷ್ಟೋ ಜನಕ್ಕೆ ಇದರ ಇತಿಹಾಸ, ಹಿನ್ನೆಲೆ ಮತ್ತು ವೈಶಿಷ್ಟ್ಯತೆ ಬಗ್ಗೆ ಗೊತ್ತೇ ಇರೋದಿಲ್ಲ. ಯಾರು ಕಟ್ಟಿದ್ರು, ಯಾಕೆ ಕಟ್ಟಿದ್ರು ಅನ್ನೋದು ಮಾತ್ರ ಗೊತ್ತಿರುತ್ತೆ. ಇದರ ಸಂಪೂರ್ಣ ಮಾಹಿತಿ, ಇದರ ಇತಿಹಾಸ, ಹಿನ್ನೆಲೆ ಮತ್ತು ವೈಶಿಷ್ಟ್ಯತೆ ಮತ್ತು ಇದರ ವಾಸ್ತುಶಿಲ್ಪಿ ಯಾರು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ತಾಜ್ ಮಹಲ್ ವಿಶ್ವದ 7 ಅದ್ಭುತಗಳಲ್ಲಿ ಒಂದಾಗಿದೆ. ತಾಜ್ ಮಹಲ್ ಉತ್ತರ ಭಾರತದ ಪಶ್ಚಿಮ ಉತ್ತರ ಪ್ರದೇಶ ರಾಜ್ಯದ ಆಗ್ರಾದಲ್ಲಿರುವ ಸಮಾಧಿಯ ಸಂಕೀರ್ಣವಾಗಿದೆ. ತಾಜ್ ಮಹಲನ್ನು ಮೊಘಲ್ ಚಕ್ರವರ್ತಿ ಶಹಜಾನ್ ಅವರು 1628ರಿಂದ 1658ರ ಆಳ್ವಿಕೆಯ ಸಂದರ್ಭದಲ್ಲಿ ತನ್ನ ಹೆಂಡತಿಯ ನೆನಪಿಗಾಗಿ ಈ ತಾಜ್ ಮಹಲನ್ನು ಕಟ್ಟಿಸಲಾಗುತ್ತೆ. ಶಹಜಾನ್ ಅವರ ಹೆಂಡತಿಯ ಹೆಸರು ಮುಮ್ತಾಜ್. ಮುಮ್ತಾಜ್ ಶಹಜಾನರ 3ನೇ ಹೆಂಡತಿ. ಇವಳನ್ನು ಮೊದಲು ಅರ್ಜುನ್ ಮಂಡ್ ಬಾನೋ ಬೇಗಂ ಎಂಬ ಹೆಸರಿನಿಂದ ಕರೆಯಲಾಗುತ್ತಿತ್ತು. ಮುಮ್ತಾಜ್ 14ನೇ ಮಗುವಿಗೆ ಜನ್ಮ ನೀಡುವ ಮೂಲಕ ಪ್ರಾಣ ಕಳೆದುಕೊಂಡರು. ಮುಮ್ತಾಜ್ ಅವರು 1631ರಲ್ಲಿ ಹೆರಿಗೆಯ ಸಂದರ್ಭದಲ್ಲಿ ನಿಧನರಾದರು. 1612ರಲ್ಲಿ ಅವರ ಮದುವೆಯ ನಂತರ ಚಕ್ರವರ್ತಿಯ ಬೇರ್ಪಡಿಸಲಾಗದ ಒಡನಾಡಿಯಾಗಿದ್ದರು. ಶಹಜಾನ್ ಅವರು ತನ್ನ ಹೆಂಡತಿ ಮುಮ್ತಾಜರು ಮರಣ ಹೊಂದಿದ ನಂತರ ಅವರ ಸವಿನೆನಪಿಗಾಗಿ ಈ ತಾಜ್ ಮಹಲನ್ನು ಕಟ್ಟಿಸುತ್ತಾರೆ. ಆದ್ದರಿಂದಲೇ ತಾಜ್ ಮಹಲ್ ಎಂದರೆ ಅದನ್ನು ಪ್ರೀತಿಯ ಸಂಕೇತ ಎನ್ನಲಾಗುತ್ತದೆ. ತಾಜ್ ಮಹಲ್ ಮೊಘಲ್ ಚಕ್ರವರ್ತಿ ಶಹಜಾನ್ ಅವರು ತನ್ನ ಹೆಂಡತಿ ಮುಮ್ತಾಜ್ಗೆ ಪ್ರೀತಿಯ ಸಂಕೇತವಾಗಿ ಇದನ್ನು ನಿರ್ಮಿಸಿದ್ದಾರೆ. ವಿಶ್ವದ 7 ಅದ್ಭುತಗಳಲ್ಲಿ ಒಂದಾದ ತಾಜ್ ಮಹಲ್ ದೇಶದ ಅತಿ ಹೆಚ್ಚು ಪ್ರವಾಸಿಗರ ಆಕರ್ಷಣೆಗಳಲ್ಲಿ ಒಂದಾಗಿದೆ. ಹಾಗಾದರೆ ನಾವಿವಾಗ ತಾಜ್ ಮಹಲ್ನ ವಾಸ್ತುಶಿಲ್ಪದ ಬಗ್ಗೆ ತಿಳಿಯೋಣ ಬನ್ನಿ. ಇಸ್ಲಾಮಿಕ್, ಪರ್ಷಿಯನ್ ಮತ್ತು ಭಾರತೀಯ ವಾಸ್ತುಶಿಲ್ಪದ ಸುಂದರವಾದ ಮಿಶ್ರಣವನ್ನು ಪ್ರದರ್ಶಿಸುವ ಐತಿಹಾಸಿಕ ಅದ್ಭುತ ತಾಜ್ ಮಹಲ್ ಆಗಿದೆ. ಪ್ರೀತಿ ಮತ್ತು ಪ್ರಣಯದ ಸಾಕಾರವಾದ ತಾಜ್ ಮಹಲ್ ದೆಹಲಿಯ ದಕ್ಷಿಣಕ್ಕೆ ಸುಮಾರು 204 ಕಿಲೋಮೀಟರ್ ದೂರದಲ್ಲಿರುವ ಆಗ್ರಾ ನಗರದಲ್ಲಿದೆ. ತಾಜ್ ಮಹಲ್ನ ಮುಖ್ಯ ವಾಸ್ತುಶಿಲ್ಪಿ ಉಸ್ತಾದ್ ಅಹ್ಮದ್ ಲಾಹೋರಿ. ತಾಜ್ ಮಹಲ್ ನಿರ್ಮಾಣಕ್ಕೆ 28 ಬಗೆಯ ಅಮೂಲ್ಯ ಮತ್ತು ಅರೆ ಅಮೂಲ್ಯ ಕಲ್ಲುಗಳನ್ನು ಬಳಸಿ ನಿರ್ಮಿಸಲಾಗಿದೆ. ತಾಜ್ ಮಹಲ್ ನಿರ್ಮಾಣಕ್ಕೆ ಬೇಕಾದ ವಸ್ತುಗಳನ್ನು ವಿವಿಧ ಪ್ರದೇಶಗಳು ಮತ್ತು ದೇಶಗಳಿಂದ ತರಿಸಲಾಗಿತ್ತು. ಪಂಜಾಬ್, ರಾಜಸ್ಥಾನ್, ಆಫ್ಘಾನಿಸ್ತಾನ್, ಶ್ರೀಲಂಕಾ, ಚೀನಾ, ಟಿಬೆಟ್ ಮತ್ತು ಅರೇಬಿಯಾ ದೇಶದಿಂದ ಕಲ್ಲುಗಳನ್ನು ಮತ್ತು ವಸ್ತುಗಳನ್ನು ತರಿಸಲಾಗಿತ್ತು. ತಾಜ್ ಮಹಲನ್ನು ನಿರ್ಮಾಣ ಮಾಡಲು ಸುಮಾರು 20,000 ಕಾರ್ಮಿಕರು ಹಗಲು ರಾತ್ರಿ ಎನ್ನದೇ ಸುಮಾರು 22 ವರ್ಷಗಳ ಕಾಲ ನಿರ್ಮಾಣ ಮಾಡಿದ್ದಾರೆ. ತಾಜ್ ಮಹಲ್ ನಿರ್ಮಿಸುವಾಗ ಸುಮಾರು 1,000 ಆನೆಗಳನ್ನು ಬಳಸಲಾಗಿತ್ತು. ಆನೆಗಳನ್ನು ತಾಜ್ ಮಹಲ್ ನಿರ್ಮಾಣದ ಸಾಮಗ್ರಿಗಳನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ವರ್ಗಾಯಿಸಲು ಬಳಸಲಾಗುತ್ತಿತ್ತು. ಮುಮ್ತಾಜ್ ಅವರ ಸಮಾಧಿಯಲ್ಲಿ ಸುಮಾರು 99 ವಿಭಿನ್ನ ಅಲ್ಲಾಹನ ಹೆಸರುಗಳನ್ನು ಕ್ಯಾಲಿಗ್ರಫಿ ಶಾಸನಗಳಲ್ಲಿ ಬರೆಯಲಾಗಿದೆ. ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ ಮತ್ತು ವಿಶ್ವದ 7 ಅದ್ಭುತಗಳಲ್ಲಿ ಒಂದಾದ ಈ ಸ್ಮಾರಕವು ವರ್ಷಪೂರ್ತಿ ವಿಶ್ವದಾದ್ಯಂತ ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ಸಾಮರಸ್ಯದ ಪ್ರಮಾಣದಲ್ಲಿ ಮತ್ತು ಅಲಂಕಾರಿಕ ಅಂಶಗಳ ದ್ರವ ಸಂಯೋಜನೆಯಲ್ಲಿ ತಾಜ್ ಮಹಲ್ ಅತ್ಯುತ್ತಮ ಉದಾಹರಣೆಯಾಗಿದೆ. ಮೊಘಲ್ ವಾಸ್ತುಶಿಲ್ಪವು ಭಾರತೀಯ, ಪರ್ಷಿಯನ್ ಮತ್ತು ಇಸ್ಲಾಮಿಕ್ ಶೈಲಿಗಳ ಮಿಶ್ರಣವಾಗಿದೆ. ಇತರ ಆಕರ್ಷಣೆಗಳಲ್ಲಿ ಅವಳಿ ಮಸೀದಿ ಕಟ್ಟಡಗಳು ಸಮಾಧಿಯ ಎರಡೂ ಬದಿಗಳಲ್ಲಿ ಸಮ್ಮಿತೀಯವಾಗಿ ಇರಿಸಲಾಗಿದೆ. ಸುಂದರವಾದ ಉದ್ಯಾನಗಳು ಮತ್ತು ವಸ್ತು ಸಂಗ್ರಹಾಲಯಗಳು ಸೇರಿವೆ. ವಿಶ್ವದ ಅತ್ಯಂತ ಸುಂದರವಾದ ರಚನಾತ್ಮಕ ಸಂಯೋಜನೆಗಳಲ್ಲಿ ಒಂದಾದ ತಾಜ್ ಮಹಲ್ ಪ್ರಪಂಚದ ಅತ್ಯಂತ ಸಾಂಪ್ರದಾಯಿಕ ಸ್ಮಾರಕಗಳಲ್ಲಿ ಒಂದಾಗಿದೆ. ಪ್ರತಿ ವರ್ಷ ಲಕ್ಷಾಂತರ ಪ್ರವಾಸಿಗರು ಭೇಟಿ ನೀಡುತ್ತಾರೆ. ಸಂಕೀರ್ಣವನ್ನು ಯುನೆಸ್ಕೋ ಎಂದು ಹೆಸರಿಸಲಾಯಿತು. 1983ರಲ್ಲಿ ವಿಶ್ವ ಪರಂಪರೆಯ ತಾಣವಾಗಿ ಇದನ್ನು ಮಾರ್ಪಡಿಸಲಾಯಿತು. ಇದರ ಸಂಕೀರ್ಣದ ಯೋಜನೆಗಳು ಆ ಕಾಲದ ವಿವಿಧ ವಾಸ್ತುಶಿಲ್ಪಿಗಳಿಗೆ ಕಾರಣವೆಂದು ಹೇಳಲಾಗಿದೆ. ಆದರೂ ಮುಖ್ಯ ವಾಸ್ತುಶಿಲ್ಪಿ ಬಹುಶಃ ಉಸ್ತಾದ್ ಅಹ್ಮದ್ ಲಹಾವ್ರಿ, ಪರ್ಷಿಯನ್ ಮೂಲದ ಭಾರತೀಯ. ಸಂಕೀರ್ಣದ 5 ಪ್ರಮುಖ ಅಂಶಗಳು ಮುಖ್ಯ ಗೇಟ್ವೇ, ಉದ್ಯಾನ, ಮಸೀದಿ
ಹಾಗೂ ಜವಾಬ್ ಅಕ್ಷರಶಃ ಉತ್ತರ ಮಸೀದಿಯನ್ನು ಪ್ರತಿಬಿಂಬಿಸುವ ಕಟ್ಟಡ ಮತ್ತು ಸಮಾಧಿಯನ್ನು ಅದರ 4 ಮಿನಾರ್ಗಳನ್ನು ಒಳಗೊಂಡಿದೆ. ಮೊಘಲ್ ಕಟ್ಟಡದ ಪದ್ಧತಿಯ ತತ್ವಗಳ ಪ್ರಕಾರ ಏಕೀಕೃತ ಘಟಕವಾಗಿ ಕಲ್ಪಿಸಲಾಗಿದೆ ಮತ್ತು ವಿನ್ಯಾಸಗೊಳಿಸಲಾಗಿದೆ. ಇದು ಯಾವುದೇ ನಂತರದ ಸೇರ್ಪಡೆ ಅಥವಾ ಬದಲಾವಣೆಯನ್ನು ಅನುಮತಿಸಲಿಲ್ಲ. ಈ ಕಟ್ಟಡವು ಸುಮಾರು 1632ರಲ್ಲಿ ಪ್ರಾರಂಭವಾಯಿತು. ಸುಮಾರು 1638ರಿಂದ 1639ರ ವೇಳೆಗೆ ಸಮಾಧಿಯನ್ನು ಪೂರ್ಣಗೊಳಿಸಲು ಭಾರತ, ಪರ್ಷಿಯಾ, ಒಟ್ಟೋಮನ್ ಸಾಮ್ರಾಜ್ಯ ಮತ್ತು ಯುರೋಪ್ನಿಂದ 20,000ಕ್ಕೂ ಹೆಚ್ಚು ಕಾರ್ಮಿಕರನ್ನು ನೇಮಿಸಲಾಯಿತು. 1643ರ ಹೊತ್ತಿಗೆ ಪಕ್ಕದ ಕಟ್ಟಡಗಳನ್ನು ಪೂರ್ಣಗೊಳಿಸಲಾಯಿತು ಮತ್ತು ಅಲಂಕಾರದ ಕೆಲಸವು ಕನಿಷ್ಠ 1647ರವರೆಗೆ ಮುಂದುವರಿಯಿತು. ಒಟ್ಟಾರೆಯಾಗಿ 42 ಎಕರೆ ಸಂಕೀರ್ಣದ ನಿರ್ಮಾಣವು 22 ವರ್ಷಗಳ ಕಾಲ ನಡೆಯಿತು. ಒಂದು ಸಂಪ್ರದಾಯವು ಶಹಜಹಾನ್ ಮೂಲತಃ ತನ್ನ ಸ್ವಂತ ಅವಶೇಷಗಳನ್ನು ಇರಿಸಲು ನದಿಗೆ ಅಡ್ಡಲಾಗಿ ಮತ್ತೊಂದು ಸಮಾಧಿಯನ್ನು ನಿರ್ಮಿಸಲು ಉದ್ದೇಶಿಸಿದೆ ಎಂದು ಹೇಳುತ್ತದೆ. ಆ ರಚನೆಯನ್ನು ಕಪ್ಪು ಅಮೃತಶಿಲೆಯಿಂದ ನಿರ್ಮಿಸಬೇಕಾಗಿತ್ತು ಮತ್ತು ಅದನ್ನು ತಾಜ್ ಮಹಲ್ಗೆ ಸೇತುವೆಯ ಮೂಲಕ ಸಂಪರ್ಕಿಸಬೇಕಿತ್ತು. 1658ರಲ್ಲಿ ಅವನ ಮಗ ಔರಂಗಜೇಬನಿಂದ ಪದಚ್ಯುತನಾದನು ಮತ್ತು ಆಗ್ರಾ ಕೋಟೆಯಲ್ಲಿ ಅವನ ಉಳಿದ ಜೀವಿತಾವಧಿಯಲ್ಲಿ ಜೈಲಿನಲ್ಲಿರಿಸಬೇಕಾಯಿತು. ಇಷ್ಟೇ ಅಲ್ಲದೆ ತಾಜ್ ಮಹಲ್ನ ವಿನ್ಯಾಸದ ಬಗ್ಗೆ ತಿಳಿಯೋಣ ಬನ್ನಿ. 23 ಅಡಿ 7 ಮೀಟರ್ ಎತ್ತರದ ವಿಶಾಲವಾದ ಸ್ತಂಭದ ಮಧ್ಯದಲ್ಲಿ ವಿಶ್ರಾಂತಿ ಪಡೆದಿರುವ ಸಮಾಧಿಯು ಬಿಳಿ ಅಮೃತ ಶಿಲೆಯಿಂದ ಕೂಡಿದ್ದು, ಅದು ಸೂರ್ಯನ ಬೆಳಕು ಅಥವಾ ಚಂದ್ರನ ಬೆಳಕಿನ ತೀವ್ರತೆಗೆ ಅನುಗುಣವಾಗಿ ವರ್ಣಗಳನ್ನು ಪ್ರತಿಬಿಂಬಿಸುತ್ತದೆ. ಇದು 4 ಒಂದೇ ರೀತಿಯ ಮುಂಭಾಗಗಳನ್ನು ಹೊಂದಿದೆ. ಪ್ರತಿಯೊಂದೂ ಅದರ ತುದಿಯಲ್ಲಿ 108 ಅಡಿ ಹಾಗೆ 33 ಮೀಟರ್ವರೆಗೆ ವಿಶಾಲವಾದ ಕೇಂದ್ರ ಕಮಾನು ಮತ್ತು ಸಣ್ಣ ಕಮಾನುಗಳನ್ನು ಒಳಗೊಂಡಿರುವ ಚೇಂಫರ್ಡ್ ಓರೆಯಾದ ಮೂಲೆಗಳನ್ನು ಹೊಂದಿದೆ. ಅದರ ಅಂತಿಮ ತುದಿಯಲ್ಲಿ 240 ಅಡಿ 73 ಮೀಟರ್ ಎತ್ತರವನ್ನು ತಲುಪುವ ಭವ್ಯವಾದ ಕೇಂದ್ರ ಗುಮ್ಮಟವು 4 ಕಡಿಮೆ ಗುಮ್ಮಟಗಳಿಂದ ಆವೃತವಾಗಿದೆ. ಮುಖ್ಯ ಗುಮ್ಮಟದ ಒಳಗಿನ ಅಕೌಸ್ಟಿಕ್ಸ್ ಕೊಳಲಿನ ಒಂದೇ ಸ್ವರವನ್ನು 5 ಬಾರಿ ಪ್ರತಿಧ್ವನಿಸುವಂತೆ ಮಾಡುತ್ತದೆ. ಸಮಾಧಿಯ ಒಳಭಾಗವು ಅಷ್ಟಭುಜಾಕೃತಿಯ ಅಮೃತಶಿಲೆಯ ಕೋಣೆಯ ಸುತ್ತಲೂ ಕಡಿಮೆ ಪರಿಹಾರ ಕೆತ್ತನೆಗಳು ಮತ್ತು ಅರೆಬೆಲೆಯ ಕಲ್ಲುಗಳಿಂದ ಅಲಂಕರಿಸಲ್ಪಟ್ಟಿದೆ. ಅದರಲ್ಲಿ ಮುಮ್ತಾಜ್ ಮಹಲ್ ಮತ್ತು ಶಹಜಾನ್ ಅವರ ಸಮಾಧಿಗಳಿವೆ. ಆ ಸಮಾಧಿಗಳು ನುಣ್ಣಗೆ ಮೆದುವಾದ ಫಿಲಿಗ್ರೀ ಮಾರ್ಬಲ್ ಪರದೆಯಿಂದ ಮುಚ್ಚಲ್ಪಟ್ಟಿವೆ. ಸಮಾಧಿಗಳ ಕೆಳಗೆ ಉದ್ಯಾನ ಮಟ್ಟದಲ್ಲಿ ನಿಜವಾದ ಸಾರ್ಕೋಫಾಗಿ ಇರುತ್ತದೆ. ಚೌಕಾಕಾರದ ಸ್ತಂಭದ 4 ಮೂಲೆಗಳಲ್ಲಿ ಪ್ರತಿಯೊಂದು ಕೇಂದ್ರ ಕಟ್ಟಡದಿಂದ ಆಕರ್ಷಕವಾಗಿ ನಿಂತಿದೆ. ಸೊಗಸಾದ ಮಿನಾರ್ಗಳಿವೆ. ಹಾಗೆ ಈ ಸಮಾಧಿಯು ಬಿಳಿ ಅಮೃತಶಿಲೆಯಿಂದ ಕೂಡಿದ್ದು, ಅದು ಸೂರ್ಯನ ಬೆಳಕು ಅಥವಾ ಚಂದ್ರನ ಬೆಳಕಿಗೆ ತೀವ್ರತೆಗೆ ಅನುಗುಣವಾಗಿ ವರ್ಣಗಳನ್ನು ಪ್ರತಿಬಿಂಬಿಸುತ್ತದೆ. ತಾಜ್ ಮಹಲ್ ಭಾರತದ ಉತ್ತರ ಪ್ರದೇಶದ ಆಗ್ರಾದಲ್ಲಿ ಯಮುನಾ ನದಿಯ ಬಲದಂಡೆಯಲ್ಲಿರುವ ದಂತ ಬಿಳಿ ಅಮೃತಶಿಲೆಯ ಸಮಾಧಿಯಾಗಿದೆ. ನಾವಿವಾಗ ಕೂತಿರೋದು ನೋಡಿ, ಇಲ್ಲೇ ಯಮುನಾ ನದಿ ಕಾಣಿಸ್ತಾ ಇದೆ ನೋಡಿ. ಇದರ ಬಲದಂಡೆಯಲ್ಲೇ ನಮಗೆ ತಾಜ್ ಮಹಲ್ ಕಾಣಿಸ್ತಾ ಇದೆ. ಇಷ್ಟೇ ಅಲ್ಲದೆ ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ತಿಳಿಯುವುದಾದರೆ, ಉದ್ಯಾನದ ವಾಯುವ್ಯ ಮತ್ತು ಈಶಾನ್ಯ ಅಂಚುಗಳ ಸಮೀಪವಿರುವ ಸಮಾಧಿಯನ್ನು ಕ್ರಮವಾಗಿ 2 ಸಮ್ಮಿತೀಯನ್ನಾಗಿ ಒಂದೇ ರೀತಿಯ ಕಟ್ಟಡಗಳು ಪೂರ್ವಕ್ಕೆ ಮುಖ ಮಾಡಿರುವ ಮಸೀದಿ ಮತ್ತು ಅದರ ಜವಾಬ್ ಇದು ಪಶ್ಚಿಮಕ್ಕೆ ಮುಖ ಮಾಡಿ ಸೌಂದರ್ಯದ ಸಮತೋಲನವನ್ನು ಒದಗಿಸುತ್ತದೆ. ಅಮೃತಶಿಲೆಯ ಕತ್ತಿನ ಗುಮ್ಮಟಗಳು ಮತ್ತು ಆರ್ಕಿಟ್ರೇವ್ಗಳೊಂದಿಗೆ ಕೆಂಪು ಸಿಕ್ರಿ ಮರಳುಗಲ್ಲಿನಿಂದ ನಿರ್ಮಿಸಲಾಗಿದೆ. ಅವು ಸಮಾಧಿಯ ಬಿಳಿ ಅಮೃತಶಿಲೆಯೊಂದಿಗೆ ಬಣ್ಣ ಮತ್ತು ವಿನ್ಯಾಸ ಎರಡರಲ್ಲೂ ಭಿನ್ನವಾಗಿರುತ್ತವೆ. ಇಲ್ಲಿನ ಉದ್ಯಾನವನ್ನು ಶಾಸ್ತ್ರೀಯ ಮೊಘಲ್ ರೇಖೆಗಳ ಉದ್ದಕ್ಕೂ ನಿರ್ಮಿಸಲಾಗಿದೆ. ಉದ್ದವಾದ ನೀರಿನ ಹರಿವುಗಳಿಂದ ಪೂಲ್ಗಳು ಚದರ ಚತುರ್ಭುಜವಾಗಿದೆ. ವಾಕಿಂಗ್ ಪಥಗಳು, ಕಾರಂಜಿಗಳು ಮತ್ತು ಅಲಂಕಾರಿಕ ಮರಗಳೊಂದಿಗೆ ಸಂಕೀರ್ಣದ ಗೋಡೆಗಳು ಮತ್ತು ರಚನೆಗಳಿಂದ ಆವೃತವಾಗಿದೆ. ಇದು ಸಮಾಧಿಗೆ ಗಮನಾರ್ಹವಾದ ವಿಧಾನವನ್ನು ಒದಗಿಸುತ್ತದೆ. ಇದು ಉದ್ಯಾನದ ಕೇಂದ್ರ ಪೂಲ್ಗಳಲ್ಲಿ ಪ್ರತಿಫಲಿಸುತ್ತದೆ.
ತಾಜ್ ಮಹಲ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳಿಯುವುದಾದರೆ ತಾಜ್ ಮಹಲ್ ಅನ್ನು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿ 1983ರಲ್ಲಿ ಗುರುತಿಸಲಾಯಿತು. ಸರ್ ಎಡ್ವಿನ್ ಅರ್ನಾಲ್ಡ್ ಅವರು ತಾಜ್ ಅನ್ನು ಇತರ ಕಟ್ಟಡಗಳಂತೆ ವಾಸ್ತುಶಿಲ್ಪದ ತುಣುಕು ಅಲ್ಲ, ಅದು ಜೀವಂತ ಕಲ್ಲುಗಳಲ್ಲಿ ನಿರ್ಮಿಸಲಾಗಿದ್ದು ಚಕ್ರವರ್ತಿಯ ಪ್ರೀತಿಯ ಹೆಮ್ಮೆಯ ಸ್ಮಾರಕ ಎಂದು ವಿವರಿಸಿದ್ದಾರೆ. ಪ್ರಪಂಚದ 7 ಅದ್ಭುತಗಳಲ್ಲಿ ಒಂದಾಗಿರುವ ಮತ್ತು ಪ್ರೀತಿಯ ಸಂಕೇತವಾಗಿರುವ ನಮ್ಮ ತಾಜ್ ಮಹಲ್ ಬಗ್ಗೆ ಈ ವ್ಲಾಗ್ ಮೂಲಕ ನಿಮಗೆ ಸಂಪೂರ್ಣ ಮಾಹಿತಿ ತಿಳ್ಕೊಂಡಿದ್ದೀರಾ ಅನ್ಕೋತೀನಿ. ಸದ್ಯಕ್ಕೆ ನಾನು ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಈ ವಿಡಿಯೋ ಕಂಟಿನ್ಯೂ ಆಗುತ್ತೆ ನೆಕ್ಸ್ಟ್ ವ್ಲಾಗಲ್ಲಿ, ಯಾಕಂದರೆ ನಾವು ಸ್ವಲ್ಪ ಫೋಟೋಸು ಮತ್ತು ವೀಡಿಯೋಸ್ ಎಲ್ಲ ತೊಗೊಂಡಿದ್ದೀವಿ. ಯಾವ ರೀತಿ ಫೋಟೋಸ್ ಮತ್ತು ವೀಡಿಯೋಸ್ ಎಲ್ಲ ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಸದ್ಯಕ್ಕೆ ಈ ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ. ಈ ನಿಮ್ಮ ಪಲ್ಲವಿ ರಾಜ್ಕುಮಾರ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಟಾಟಾ ಬಾಯ್, ಲವ್ ಯು ಆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.